ರೆಡಿ. ಅಲ್ಲಿಂದ ತಗೊಳ್ಳಿಮ್ಮ. ಈಗಲೇ ಅವ್ರ ಮನ್ಸು ಹೊಡೆದೋಗಿದೆ ಮೇಲಿಂದ. ಅದನ್ನ ಅಂದ್ರೆ ಕರ್ನಾಟಕ ಬಸ್ ಆಂಜನೇಯ ಆಂಜನೇಯ ಗಣೇಶ ಆಯ್ತು ಗಣಪ ಗಣೇಶ ಎಲ್ಲ ಒಂದೇ ದೇವರೆಲ್ಲ ಒಂದೇಮ್ಮ. ರೆಡಿ ಲೋಡ್ ಸಾಕು. ಶಿಕ್ಷೆ ಕೊಟ್ಟಿಯಪ್ಪ ನನಗೆ. ಹೇಳ್ತಾ ಇದ್ರಮ್ಮ ಸಾಲದು ಅಂತ. ನನಗೆ ಯಾವುದು ಗೊತ್ತೇ ಇರಲಿಲ್ಲ. ನಾನು ಮೋಸ ಹೋಗಿದ್ದೀನಿ ಅಂದರೆ ಅಪ್ಪ ಅದೆಷ್ಟು ದುಃಖ ಪಡ್ತಾರೆ. ನನಗೆ ಯಾವುದು ಗೊತ್ತೇ ಇರಲಿಲ್ಲ. ನಾನು ಮೋಸ ಹೋದೆ ಅಂತ ಗೊತ್ತಾದ್ರೆ ಅಪ್ಪ ಇನ್ನಷ್ಟು ದುಃಖ ಪಡ್ತಾರೋ ಏನೋ. ಹಾಗೆ ಹೇಳ್ತಾ ಇದ್ದೀರಮ್ಮ. ನನಗೆ ಜೆಪಿ ಪಾಟೀಲ್ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಅಪ್ಪ ಅಮ್ಮಗೆ ವಿಷಯನೇ ಹೇಳ್ದೆ ದೂರ ಇರೋಕ್ಕೂ ನನ್ನಿಂದ ಆಗಲ್ಲ. ಅಪ್ಪ ಅಮ್ಮಗೆ ವಿಷಯನೇ ಹೇಳ್ದೆ ದೂರ ಇರೋಕ್ಕೂ ನನಗೆ ಆಗ್ತಿಲ್ಲ. ಈಗಾಗಲೇ ಆ ಬೃಂದದಿಂದ ವಿಷಯ ಗೊತ್ತಾಗಿ ಅವ್ರ ಮನಸ್ಸು ಆಘಾತ ಆಗಿದೆ. ಇವಾಗಲೇ ಬೃಂದದಿಂದ ವಿಷಯ ಗೊತ್ತಾಗಿ ಅವ್ರ ಮನಸ್ಸಿಗೆ ತುಂಬ ಆಘಾತ ಆಗ್ಬಿಟ್ಟಿದೆ. ಮತ್ತೆ ಹಾಗಾಗಬಾರ್ದು. ನಾನೇ ಅಮ್ಮನಿಗೆ ಕಾಲ್ ಮಾಡಿ ಇರೋ ವಿಷಯನ ಹೇಳ್ಕೊಡ್ತೀನಿ. ನಾನು ಅವ್ರಿಗೆ ಫೋನ್ ಮಾಡಿ ಇರೋ ವಿಷಯ ಹೇಳ್ಬಿಡ್ತೀನಿ. ಇರೋ ವಿಷಯ ಹೇಳ್ಬಿಡ್ತೀನಿ. ಹಾಗೆ ದುಃಖದಲ್ಲಿದ್ದೀರಮ್ಮ. ಫೋನ್ ಡಯಲ್ ಮಾಡ್ತೀವಿ ಇಟ್ಕೊಂಡ್ರಿ. ಅಮ್ಮ ಯಾಕೆ ಫೋನ್ ಮಾಡಿದೆ? ನಾವು ಬದುಕಿದೀವ ಸತ್ತಿದೀವ ಅಂತ ತಿಳ್ಕೊಳಕ ದುಃಖ ಜಾಸ್ತಿ ಆಯ್ತು ಮಾ. ಈ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಜೋರಾಗಿ ಅಳ್ತಾ ಇದ್ದೀರಾ. ಹಾಗೆ ಹೇಳ್ತಾ ಇದ್ದೀರಮ್ಮ. ಹಾಗೆ ಒಂದು ಬೀಳ್ರಣ. ಕೇಳ್ತಾ ಇದ್ದಾರಮ್ಮ ಯಾಕೆ ಫೋನ್ ಮಾಡಿದೆ? ನಾವು ಬದುಕಿದೀವ ಸತ್ತಿದೀವ ಅಂತ ಆಯ್ತಾ? ನಾನು ಅದಕ್ಕೋಸ್ಕರ ಫೋನ್ ಮಾಡಿಲ್ಲ. ನನ್ನ ಹತ್ರ ಗೊತ್ತಾಗ್ತಾ ಇಲ್ಲಮ್ಮ ನಿಮ್ಗೆ. ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಹೇಗೆ ಇರುತ್ತೇನಮ್ಮ? ನಿನ್ನ ಕ್ಷಮಿಸೋಷ್ಟು ದೊಡ್ಡವ್ರು ನಾವಲ್ಲ, ತಿಳಿದವರು ನಾವಲ್ಲ ಬಿಡು. ಹಾಗೆ ಜೋರಾಗಿ ಮಾತಾಡ್ತಾ ಇದ್ದಾರಮ್ಮ. ಇನ್ನೂ ಬೇಸರ ಆಗ್ತಾ ಇತ್ತು ನಿಮ್ಗೆ. ಅಮ್ಮ ಒಂದ್ಸಲ ನನ್ನ ಮಾತು ಕೇಳಮ್ಮ. ಕೇಳಕ್ಕೂ ಏನೋ ಉಳಿಸಿದ್ಯಾ? ನಾವು ಯಾರು ಬೇಡ ಅಂತಾನೆ ಹೇಳಿ ಮದುವೆ ಆಗಿದ್ಯಲ್ಲ ನೀನು. ನಾನು ಏನಂತ ಮಾತು ಹೇಳಿ ನಾನು ನಿಮ್ಗೆ? ಇನ್ನೂ ದುಃಖ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಿಕ್ಕಿ ಹೇಳ್ತಾ ಇದ್ದೀರಾ. ನಾನು ನೋಡಕ್ ಬಂದೆ ಮಕ್ಕಳ ಕರ್ಕೊಂಡು ಬರಲ್ಲ. ನೋಡ್ಲಿಲ್ಲ ಅಂದ್ರೆ ನಡಿಕೆ ರೆಡಿಮಾ? ಇಲ್ಲ ರೆಡಿ ಗೋಲ್. ಇದೆಲ್ಲ ಮಾಡಬಾರ್ದು, ತಪ್ಪು ಅಪ್ಪಿ. ಯೂಟ್ಯೂಬಲ್ಲಿ ಕಾಸು ಬಂದರೆ ನಮ್ಗೆ ಕೊಡ್ತಾರೆ. ನಿಮ್ಗೆ ಕಾಸು ಬೇಕಾ ನನಗೆ? ಕೇಳಕ್ಕೆ ಇನ್ನೇನೇ ಉಳಿದಿದೆ? ನಾವು ಯಾರು ಬೇಡ ಅಂತಾನೆ ಹೇಳ್ದೆ ಮದುವೆ ಆಗೋಗಿದೆಯಲ್ಲ.
ಇನ್ನೇನೇ ಮಾತು ನಿನ್ನ ಹತ್ರ? ಅಮ್ಮ ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರಕ್ಕಾಗ್ತಿಲ್ಲ ಅಮ್ಮ. ನಾನು ವಾಪಸ್ ಬಂದ್ಬಿಡ್ತೀನಮ್ಮ. ಪ್ಲೀಸ್ ಮಾ, ಮನೆಗೆ ಬಂದ್ಬಿಡ್ತೀನಿ ಮಾ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಮನೆಗೆ ಬಂದ್ಬಿಡ್ತೀನಮ್ಮ. ನನಗೆ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ. ಮತ್ತೆ ಅಲ್ಲಿ ಅಮ್ಮ ಮಾತಾಡ್ತಾ ಇದ್ದಾರಮ್ಮ. ಅವ್ನು ಕಟ್ಟೋ ತಾಳಿಗೆ ಸುಳ್ಳು ಕೊಡೋ ಮುಂಚೆ, ಮದುವೆ ಆಗೋ ಮುಂಚೆ, ಬಿಟ್ಟೋಗೋ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅವಾಗಲ್ಲ, ಇವಾಗೇನೋ ಯೋಚನೆ ಮಾಡ್ತಾ ಇದೆಯಾ? ಅವಾಗೇನು ಮಾಡ್ದಲ್ಲ ಇರೋಳು ಈಗ ನನ್ನ ಹತ್ರ ಹೇಳ್ತಾ ಇದೆಯಾ? ಹಾಗೆ ಬೈತಾ ಇದ್ದಾರೆ ಅಮ್ಮ. ಅಮ್ಮ ನಾನು ಮಾಡಿದ್ದು ಸರಿಯಲ್ಲ ಅಂತ ನನಗೆ ಗೊತ್ತಾಗಿದೆ ಅಮ್ಮ. ನಾನು ಮಾಡಿದ್ದು ಸರಿಯಲ್ಲ ಅಂತ ನನಗೆ ಗೊತ್ತಾಗಿದೆ ಅಮ್ಮ. ಮತ್ತೆ ಜೋರಾಗಿ ಬೈತಾ ಇದ್ದಾರಮ್ಮ. ಸರಿನೋ ತಪ್ಪು? ನೀನು ಮದುವೆ ಆಗಿ ಹುಟ್ಟಿದ ಮನೆ ಹೊಸಲು ದಾಟಿ ಹೋಗಿದ್ಯಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ನೀನು ನಮ್ಮ ಮನಸ್ಸಿಂದನೂ ದೂರ ಆಗಿದ್ಯಾ. ನಿಮ್ಗೆ ಹೇಗೆ ಹೇಳ್ಬೇಕು, ನಿಮ್ಗೆ ಹೇಗೆ ಬೇಕೋ ಹಾಗೆ ಜೀವನ ಕಟ್ಕೋ. ಆದರೆ ಈ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಹಾಕ್ಬೇಡ್ವೆ ಅಮ್ಮ. ನಿಮಗೆ ಇನ್ನೂ ತುಂಬ ದುಃಖ ಆಗ್ತಾ ಇದೆ ಅಮ್ಮ. ಅಣ್ಣ ಹಾಗೆ ಒಂದು ಬೇಳ್. ಆದರೆ ಈ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಹಾಕ್ಬೇಡ್ವೆ. ಶಾಕ್ ಆದ್ರಿಮ್ಮ ನಾ ಬೇಳ್. ಹಾಗೆ ಬೇಜಾರು ಹೇಳಿದ್ದೀರಮ್ಮ. ಮತ್ತೆ ಅಲ್ಲಿ ಅಮ್ಮನೇ ಮಾತಾಡ್ತಾ ಇದ್ದಾರೆ. ಆಗಿದ್ಯಾ? ಸುತ್ತಲೇ ಇದ್ದೀರಮ್ಮ. ನಿನ್ನ ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಆದರೂ ಎಷ್ಟು ತಪ್ಪಿಗೆ ಎರಡು ಮಾತು ಹೇಳ್ತೀನಿ ಕೇಳು. ಮದುವೆ ಆಗಿ ಹೋದ ಮನೇಲಿ ಹೊಂದ್ಕೊಂಡು ಹೋಗು. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲಿ ನೀನು ಜೀವನ ಕಟ್ಕೋ. ದಯವಿಟ್ಟು ಅಲ್ಲೂ ನಾವು ತಲೆ ತಗ್ಸೋ ಹಾಗೆ ಏನು ಮಾಡಬೇಡ್ವೆ. ತುಂಬ ದುಃಖ ಆಯ್ತಾ ಇದೆಯಮ್ಮ. ಹೋದ ಮನೆಯಲ್ಲೂ ಕೂಡ ನಿಮ್ಮ ತಲೆ ತಗ್ಸೋ ಅಂತ ಕೆಲಸ. ಮತ್ತೆ ಫೋನ್ ಕಟ್ ಮಾಡಿಬಿಟ್ರಮ್ಮ. ಜೋರಾಗಿ ಅಳ್ತಾ ಇದ್ದೀರಮ್ಮ. ಬಿಕ್ಕಿ ಫೋನ್ ಕೆಳಗಡೆ ಇಸ್ಕೊಂಡ್ರಿ. ದುಃಖ ತಡಿಯೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ಮನೆ ನಮ್ಗೀಗ ಮನೆ ಬಾಗಿಲು ಮುಚ್ಚೋಗಿದೆ. ನನಗೆ ಇವಾಗ ನನ್ನ ಮನೆ ಬಾಗಿಲು ಮುಚ್ಚೋಗ್ಬಿಟ್ಟಿದೆ. ಅಳು ತಡಿಯೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಇವಾಗಲ್ಲ. ಸರಿನೋ ತಪ್ಪು? ನಿನ್ನ ಮದುವೆ ಆಗಿ ಹುಟ್ಟಿದ ಮನೆ ಹೊಸಲು ದಾಟಿ ಹೋಗಿದ್ಯಾ ಅಂದಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ ಕಣೆ. ನೀನು ನಮ್ಮ ಮನಸ್ಸಿಂದನೇ ದೂರ ಆಗೋಗಿದ್ಯಾ. ನಿಮ್ಗೆ ಹೇಗೆ ಬೇಕೋ ಹಾಗೆ ಜೀವನ ಕಟ್ಕೋ. ಹೇಗೆ ಬೇಕೋ ಹಾಗೆ ಜೀವನ ಕಟ್ಕೋ. ನಿಮ್ಗೆ ಹೇಗೆ ಬೇಕೋ ಹಾಗೆ ಜೀವನ ನೀನೇ ಕಟ್ಕೋ. ಶಾಕ್ ಆದ್ರಿಮ್ಮ. ಹೀಗೆ ಹೇಳ್ತಾ ಇದಾರಲ್ಲ ಅನಿಸ್ತಮ್ಮ. ಆದರೆ ನಿಮಗೆ ಹೇಗೆ ಹೇಳ್ಬೇಕು, ಜೀವ ಕೊಟ್ಟೋ. ಆದರೆ ಅದೇ ನನ್ನ ಮಾತನ್ನ ನಾನು ಹಚ್ಕೊಡ್ತಿದ್ದೇನೆ. ನಿನ್ನ ಹತ್ರ ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಆದರೆ ಎಷ್ಟು ತಪ್ಪಿಗೆ ಎರಡು ಮಾತು ಹೇಳ್ತೀನಿ ಕೇಳು. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೆ ನಿನ್ನ ಜೀವನ ಕಟ್ಕೋ. ದಯವಿಟ್ಟು ಎಲ್ಲೂ ನಾವು ತಲೆ ತೆಗ್ಸೋ ಹಾಗೆ ಮಾಡಬೇಡ್ವೆ. ಬೇಜಾರಾಯ್ತುಮ್ಮ. ತಲೆ ತೆಗ್ಸೋವಂಥ ಕೆಲಸ ಮಾಡಬೇಡ್ವೆ ಭಾರ್ಗವಿ. ಹಾಗೆ ನೋಡ್ತಾ ಇದ್ದೀರಮ್ಮ. ಹಾಗೆ ಅಲ್ಲಿ ನೋಡಿದ್ರೆ ಒಂದೇ ದಿನಕ್ಕೆ ನೋಡಿ ಊರವ್ರ ಮುಂದೆ ತಲೆ ತಚ್ಚೋ ಹಾಗೆ ಮಾಡಬೇಡ. ಸಾಲದು ಅಂತ ನಿಮ್ಗೆ ಅಷ್ಟೇ ಅದೇನು ಪ್ರಾಬ್ಲಮ್ ನಿಮಗೆ? ಸಾಕು ಅಳೋದು ಇವತ್ತು ತುಂಬ ಹತ್ತಿದ್ದೀರಾ. ಬಿಡು, ತುಂಬ ಹತ್ತಿದ್ದೀರಾ ಬೆಳಗ್ಗೆಯಿಂದ. ಇಕ್ಕಿನ ಹಿಂದೆ ಮಗ ಇದು ಓಕೆ. ಮದುವೆ ಆಗಿದ್ದು ನೀನು ಎತ್ತು ತಪ್ಪಿಗೆ ಎರಡೇ ಮಾತು ಹೇಳ್ತೀನಿ. ಶೀಟ್ ಮುಂದೆ ಬನ್ನಿ. ಲೈಟ್ ತಪ್ಪಿಂತು
ರೆಡಿ ಅಣ್ಣ ರಾಲ್ ರೆಡಿ ಒಂದೆರಡು 3 ಪಾಯಿಂಟ್ ಅಣ್ಣ ತಗೊಂಡು ಸಾಕು ರಾಲ್